ನಮಸ್ಕಾರ ಸ್ನೇಹಿತರೆ. ಗುರುವಾರ ಈ ಕೆಲಸ ಮಾಡಿದರೆ ಎಲ್ಲದರಲ್ಲೂ ಲಾಭ. ಗುರುವಾರದ ದಿನದಂದು ಅಂದರೆ ಇವತ್ತು ಈ ಕೆಲಸಗಳನ್ನು ಮಾಡುವುದು ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು, ಹಣವನ್ನು ಪಡೆದುಕೊಳ್ಳಲು ಗುರುವಾರ ಯಾವ ಕೆಲಸ ಮಾಡಬೇಕು, ಗುರುವಾರ ಏನು ಮಾಡಬೇಕು ನೋಡಿ. ಇಂದು ಗುರುವಾರದೊಂದಿಗೆ ಸ್ವಾಮಿ ನಕ್ಷತ್ರದ ಶುಭ ಸಂಯೋಜನೆಯು ಇರುತ್ತದೆ. ಈ ದಿನ ವಿಷ್ಣು ದೇವನ ಆರಾಧನೆಯನ್ನು ಮಾಡುವುದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ಸಮೃದ್ಧಿಯನ್ನು ನೀಡುತ್ತದೆ. ಅದರಲ್ಲೂ ಗುರುವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದಲೂ ನಮಗೆ ಹೆಚ್ಚು ಪ್ರಯೋಜನವಾಗಲಿದೆ. ಪ್ರಸ್ತುತ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಗುರುವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ಅದರಲ್ಲಿ ಪರಿಹಾರವನ್ನು ಪಡೆದುಕೊಳ್ಳುವಿರಿ. ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಕಾಣುತ್ತೀರಿ. ಹಾಗಾದರೆ ಗುರುವಾರದಂದು ನಾವು ಏನು ಮಾಡಬೇಕು ಎಂದು ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಿರಿಯರ ಪ್ರೀತಿಯನ್ನು ಗಳಿಸಲು ಅಂದರೆ ಹಿರಿಯರ ಪ್ರೀತಿಯನ್ನು ನಾವು ಗಳಿಸಬೇಕಾದರೆ ಇವತ್ತಿನ ದಿನ ಏನು ಮಾಡಬೇಕೆಂದು ನೋಡೋಣ ಬನ್ನಿ. ನೀವು ಮನೆಯ ಹಿರಿಯರೊಂದಿಗೆ ಪ್ರೀತಿಯ ಭಾವನೆಯನ್ನು ಕಾಪಾಡಿಕೊಳ್ಳಲು ಬಯಸಿದ್ದರೆ ನೀವು ಇಂದು ವಿಷ್ಣುವನ್ನು ಕ್ರಮಬದ್ಧವಾಗಿ ಪೂಜಿಸಬೇಕು ಮತ್ತು ವಿಷ್ಣು ದೇವನಿಗೆ ಮಾವಿನ ರಸವನ್ನು ಅರ್ಪಿಸಬೇಕು. ಅಂದರೆ ಮಾವಿನ ಹಣ್ಣಿನ ರಸವನ್ನು ವಿಷ್ಣುವಿಗೆ ನೀವು ಅರ್ಪಿಸಬೇಕು. ಇದನ್ನು ನೈವೇದ್ಯ ಮಾಡಿದ ನಂತರ ಅದನ್ನು ಪ್ರಸಾದವಾಗಿ ನೀವು ತೆಗೆದುಕೊಂಡು ಮನೆಯ ಹಿರಿಯರಿಗೂ ಕೊಡಿ. ಹೀಗೆ ಮಾಡುವುದರಿಂದ ಮನೆಯ ಹಿರಿಯರ ಜೊತೆಗೆ ನಿಮ್ಮ ಪ್ರೀತಿ ಭಾವನೆ ಹಾಗೆ ಉಳಿಯುತ್ತದೆ. ಇನ್ನು ಎರಡನೆಯದಾಗಿ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯಕ್ಕಾಗಿ ನೀವು ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದ್ದರೆ ಇಂದು ನೀವು ಮನೆಯ ಈಶಾನ್ಯ ಮೂಲೆಯಲ್ಲಿ ಅಂದರೆ ಈಶಾನ್ಯ ದಿಕ್ಕಿನ ದೆಸೆಯಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಬೇಕು. ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ಅದರ ಜ್ವಾಲೆಯನ್ನು ಮನೆಯ ಮೂಲೆ ಮೂಲೆಗೂ ತೋರಿಸಿ. ಈ ಮಂತ್ರವನ್ನು 21 ಬಾರಿ ಪಠಿಸಬೇಕು. ಓಂ ಗ್ರಾಂ ಗ್ರೀಂ ಗ್ರೌಂ ಸೌಂ ಬೃಹಸ್ಪತಯೇ ನಮಃ. ಹೀಗೆ ಮಾಡುವುದರಿಂದ ನಿಮ್ಮ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಇನ್ನು ಮೂರನೆಯದಾಗಿ ನಕಾರಾತ್ಮಕತೆಯಿಂದ ರಕ್ಷಣೆ. ಗುರುವಾರ ದಿನದಂದು ನಕಾರಾತ್ಮಕತೆಯಿಂದ ರಕ್ಷಣೆಯನ್ನು ಹೇಗೆ ಪಡೆದುಕೊಳ್ಳುವುದು ಎಂದು ನೋಡೋಣ ಬನ್ನಿ. ಜೀವನದಲ್ಲಿ ನಕಾರಾತ್ಮಕ ಸನ್ನಿವೇಶಗಳಿಂದ ನೀವು ಸುರಕ್ಷಿತವಾಗಿರಲು ಬಯಸಿದ್ದರೆ ಇಂದು ನೀವು ಭಗವಾನ್ ವಿಷ್ಣುವನ್ನು ಪೂಜಿಸುವ ಸಮಯದಲ್ಲಿ ನೀವು 5 ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ದೇವರ ಮುಂದೆ ಇಟ್ಟು ಅಗರಬತ್ತಿ, ದೀಪಗಳು ಇತ್ಯಾದಿಗಳಿಂದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಪೂಜೆಯ ನಂತರ ಆ ಗೋಮತಿ ಚಕ್ರವನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ನಕಾರಾತ್ಮಕತೆಯಿಂದ ರಕ್ಷಣೆ ದೊರೆಯುತ್ತದೆ. ಇನ್ನು ಉದ್ಯೋಗದ ಲಾಭಕ್ಕಾಗಿ ಗುರುವಾರ ದಿನ ಏನು ಮಾಡಬೇಕೆಂದು ನೋಡೋಣ ಬನ್ನಿ. ನೀವು ಉದ್ಯೋಗದಲ್ಲಿ ಲಾಭದಾಯಕ ಪರಿಸ್ಥಿತಿಯನ್ನು
ಖಚಿತಪಡಿಸಿಕೊಳ್ಳಲು ಬಯಸಿದ್ದರೆ ಇಂದು ನೀವು 5 ಶುದ್ಧವಾದ ಮಾವಿನ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ತೊಳೆದು ಅದರ ಮೇಲೆ ಕುಂಕುಮದಿಂದ ಶ್ರೀ ಎಂದು ಬರೆದು ವಿಷ್ಣುವಿಗೆ ಅರ್ಪಿಸಬೇಕು. ಇದನ್ನು ಮಾಡುವುದರಿಂದ ಕೆಲಸದಲ್ಲಿ ಲಾಭದಾಯಕ ಪರಿಸ್ಥಿತಿಗಳನ್ನು ಪಡೆದುಕೊಳ್ಳುತ್ತೀರಿ. ಇನ್ನು ವ್ಯವಹಾರದಲ್ಲಿನ ಪ್ರಗತಿಗಾಗಿ ಏನು ಮಾಡಬೇಕು ಇವತ್ತಿನ ದಿನ ಅಂದರೆ ನೋಡೋಣ ಬನ್ನಿ. ನಿಮ್ಮ ವ್ಯವಹಾರದ ಪ್ರಗತಿಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ನಿಮ್ಮ ವ್ಯವಹಾರದ ಅಡಿಪಾಯವನ್ನು ಇತರರಿಗಿಂತ ಗಟ್ಟಿಯಾಗಿಸಲು ನೀವು ಬಯಸಿದ್ದರೆ ಇಂದು ಖಾಲಿ ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಅದರ ಮೇಲೆ ಕಾಜಲ್ ಅನ್ನು ಅನ್ವಯಿಸಿ. ಈಗ ಆ ಖಾಲಿ ಹುಜಿಯನ್ನು ಮುಚ್ಚಿ ಹರಿಯುವ ನೀರಿನಲ್ಲಿ ಬಿಡಿ. ಇದನ್ನು ಮಾಡುವ ಮೂಲಕ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯಾಗುತ್ತದೆ ಮತ್ತು ನಿಮ್ಮ ವ್ಯವಹಾರದ ಅಡಿಪಾಯವು ಇತರರಿಗಿಂತ ಬಲವಾಗಿರುತ್ತದೆ. ಇನ್ನು ಮಗುವಿನ ಚಟುವಟಿಕೆಗಳನ್ನು ಗುರುವಾರ ದಿನ ಏನು ಮಾಡಬೇಕೆಂದು ನೋಡೋಣ ಬನ್ನಿ. ನಿಮ್ಮ ಮಗುವಿನ ಚಟುವಟಿಕೆಗಳ ಬಗ್ಗೆ ನೀವು ಯಾವಾಗಲೂ ಚಿಂತೆ ಮಾಡುತ್ತಿದ್ದರೆ ಇಂದು ನೀವು ಹೊಸ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮಗುವಿನ ಕೈಗಳಿಂದ ಸ್ಪರ್ಶಿಸಿ ವಿಷ್ಣು ದೇವಾಲಯದಲ್ಲಿ ಅರ್ಪಿಸಬೇಕು. ಅಲ್ಲದೆ ಈ ಮಂತ್ರ 11 ಬಾರಿ ಜಪಿಸಬೇಕು. ಹಾಗಾದರೆ ಅದು ಯಾವ ಮಂತ್ರ ಎಂದು ನೋಡೋಣ. ಮಂತ್ರ ಓಂ ಐಂ ಕ್ಲೀಂ ಬೃಹಸ್ಪತಯೇ ನಮಃ. ಹೀಗೆ ಮಾಡುವುದರಿಂದ ಇದನ್ನು 11 ಬಾರಿ ಪಠಿಸಬೇಕು. ಹೀಗೆ ಮಾಡೋದರಿಂದ ನಿಮ್ಮ ಮಗುವಿನ ಚಟುವಟಿಕೆಗಳ ಬಗ್ಗೆ ನಿಮ್ಮ ಚಿಂತೆ ದೂರವಾಗುತ್ತದೆ ಎಂದು ಹೇಳಬಹುದು. ಇಷ್ಟು ನೀವು ಗುರುವಾರ ದಿನ ಮಾಡಬೇಕು. ಇದರಿಂದ ನೀವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೀರಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.